ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕನ ಮಗನ ಬರ್ಡೇದು ಒಂದು ಲಾಗ್ನ ಮಾಡೋಣ ಅಂತ. ಬರ್ಡೇ ಇವತ್ತಿಲ್ಲ, ಲಾಸ್ಟ್ ವೀಕ್ ಇತ್ತು. ಬಟ್ ಲಾಸ್ಟ್ ವೀಕ್ ನಾವೆಲ್ಲ ಮನೆಯವರು ಹೊರಗಡೆ ಬೇರೆ ಫಂಕ್ಷನ್ಗೆ ಹೋಗಿದ್ವಿ. ಹಂಗಾಗಿ ಅವ್ನ ಸೆಲೆಬ್ರೇಷನ್ಗೆ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಅಕ್ಕ ಒಂದು ಡಿನ್ನರ್ ಅರೇಂಜ್ ಮಾಡಿದ್ದಾಳೆ. ಅದರ ಒಂದು ವಿಡಿಯೋನ ಮಾಡಿ ನಾನು ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಓನ್ಲಿ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ನಾವು ಸೆಲೆಬ್ರೇಷನ್ಗೆ ಅಂತ ಬಂದಿದ್ವಿ. ನಮ್ಮ ಹಾಸನ ಅಶೋಕ ಹೋಟೆಲಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಆಲ್ರೆಡಿ ನಾವು ಬಂದಾಗಿದೆ, ಅಮ್ಮ ಅಪ್ಪ ಎಲ್ಲ ಬಂದಿಲ್ಲ. ಸೊ ನಾನು ಅದರ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಲಾಗಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಲಾಸ್ಟ್ ವೀಕು ನಮ್ಮ ಅಕ್ಕನ ಮಗನ ಬರ್ಡೇ ಇತ್ತು. ಬಟ್ ನಾವು ಸೆಲೆಬ್ರೇಷನ್ಗೆ ಹೋಗೋಕ್ಕಾಗಿರಲಿಲ್ಲ. ನಮಗೆ ಬೇರೆ ಫಂಕ್ಷನ್ ಇದ್ದಿದ್ದರಿಂದ ಅವಳು ಫ್ಯಾಮಿಲಿಯವ್ರಿಗೆ ಇವತ್ತು ಹಾಸನ ಅಶೋಕ ಹೋಟೆಲಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ಲು. SLJ ಬೇಕ್ರಿಲಿ ಆನ್ ದ ವೇ ಕೇಕ್ನ ತೊಗೊಂಡು ಹೋದ್ವಿ. ನಾನು ಅಕ್ಕ ಎಲ್ಲ ಆಲ್ರೆಡಿ ರೀಚ್ ಆಗಿದ್ವಿ. ಬಟ್ ಅಮ್ಮ ಅಪ್ಪ ಎಲ್ಲರೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಅವ್ರು ಕೂಡ ಜಾಯ್ನ್ ಆದರು. ಹಾಯ್ ಚಿನ್ನು. ಹಾಯ್ 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 ಚಿನ್ನು. ಚಿನ್ನಮ್ಮ. ಯಾರಿದ್ದಾರೆ? ಆಗಿರೋದ್ರಿಂದ ಏನು ಕೇಕ್ ನಾವು ಕಸ್ಟಮೈಸ್ ಮಾಡಿಸಿಲ್ಲ. ಅವ್ನು ಕೇಕ್ ಸ್ಮ್ಯಾಶ್ ಮಾಡ್ತಾನೆ ಈಗ. ಅಲ್ಲ, ಕೇಕ್ ಕಟ್ ಮಾಡಕ್ ಕೊಡ್ಲಿ ಅಂತ ಹೇಳಿದ. ಚಿನಿ ಪೋಸ್, ಫಸ್ಟ್ ಪೋಸ್ ಮಾಡಿ. ಈ ತರ ಸ್ಮೈಲ್ ಮಾಡಿ. ಸ್ಮೈಲ್ ಇಲ್ಲಾಂದ್ರೆ ಕೇಕ್ ಕಟ್ ಸ್ಮೈಲ್ ಮಾಡಿ. ಸ್ಮೈಲ್. ಚಿನ್ನಿ, ಇವತ್ತು ನಿಂದಲ್ಲ, ಅಣ್ಣಂದು ಬರ್ಡೇ. ಅಣ್ಣಂದು ಬರ್ಡೇ. ನೀನಲ್ಲ. ನಾವು ಹೋಟೆಲ್ ಒಳಗೇನೆ ಕೇಕ್ ಕಟಿಂಗ್ ಮಾಡೋಣ ಅಂತ ಅರೇಂಜ್ ಮಾಡ್ಕೊಂಡ್ವಿ. ಪೂಲ್ ಸೈಡ್ ಎಲ್ಲ ಏನು ಮಾಡೋದಕ್ಕೆ ಹೋಗ್ಲಿಲ್ಲ. ಯಾರ್ದು ಬರ್ಡೇ? ಅತ್ತೆದು. ನಂದು ಬರ್ಡೇ. ನೀನ್ ಕಟ್ ಮಾಡ್ತೀಯಾ? ಹೆಂಗ್ ಕಟ್ ಮಾಡ್ತೀಯಾ? ನಾನ್ ಕಟ್ ನನ್ನ ತಮ್ಮನ ಮಗ ಅಂತೂ ಅವನದೇ ಬರ್ಡೇ ಅನ್ನೋ ಥರ ಅವನೇ ಕೇಕ್ ಕಟ್ ಮಾಡ್ತೀನಿ ಅಂತ ಎಲ್ಲ ಪಾಪ ತುಂಬ ಖುಷಿ ಪಡ್ತಿದ್ದ. ಅದಕ್ಕೆ ಅವರು 3 ಮಕ್ಕಳು ಸೇರಿಕೊಂಡು ಅವನಿಗೆ ತುಂಬ ರೇಗಿಸ್ತಾ ಇದ್ರು. ಹ್ಯಾಪಿ ಬರ್ಡೇ ಪಾರ್ಥ. ಹ್ಯಾಪಿ ಬರ್ಡೇ ಪಾರ್ಥ. ಅವನ್ ಬರ್ಡೇ ಅನ್ಕೊಂಡು ಹಂಗಂಗೆ ಆಗಿ. ಹ್ಯಾಪಿ ಬರ್ಡೇ ಟಿಜು. ನನ್ನ ಫೇವ್ರೇಟ್ ಕೇಕು, ನನ್ನ ಮಗಳು ಫೇವ್ರೇಟ್ ಕೇಕ್. ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡು.
ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನಾವು ಊಟಕ್ಕೆ ಅಂತ ಹೋದ್ವಿ. ಊಟದಲ್ಲಿ ಏನೇನು ಐಟಮ್ ಇತ್ತು ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಅದೊಂದು ವಿಡಿಯೋ ಮಾಡಿದ್ದೀನಿ. ಸೊ ಅಮೆರಿಕನ್ ಕಾರ್ನ್ ಬೆಡ್ ಪೆಪ್ಪರ್ ಸಲಾಡ್ ವೆಜ್ ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಪಪ್ಪಾಯ ಚಾಟ್ ಇದೆ. ನೆಕ್ಸ್ಟ್ ಒಂದು ಪಿಕ್ಕಲ್ ಆ್ಯಂಡ್ ಪಾಪಡ್ ಇದೆ. ರೈತಾ ಆ್ಯಂಡ್ ಕರ್ಡ್. ಆ್ಯಂಡ್ ನೆಕ್ಸ್ಟ್ ಕ್ರೀಮ್ ಪೀಸ್ ಸೂಪ್. ನೆಕ್ಸ್ಟು ಫ್ರೈಡ್ ಗೋಬಿ ಇದೆ. ನೆಕ್ಸ್ಟ್ ವೈಟ್ ರೈಸ್ ಆ್ಯಂಡ್ ಪೀಸ್ ಪಲಾವ್, ಪನ್ನೀರ್ ಗ್ರೇವಿ ಆ್ಯಂಡ್ ಇನ್ನೊಂದು ವೆಜಿಟೇಬಲ್ ಗ್ರೇವಿ ಕೂಡ ಇದೆ. ನೆಕ್ಸ್ಟು ಇನ್ನೊಂದು ಕ್ಯಾರೆಟ್ ಪೊರಿಯಲ್ ಅಂತ ಇದೆ, ಇದು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಪಾಸ್ತಾ ಆ್ಯಂಡ್ ದಾಲ್. ನೆಕ್ಸ್ಟ್ ರಸಮ್ ಕೂಡ ಇದೆ. ನೆಕ್ಸ್ಟ್ ನಾನ್ ವೆಜ್ಗೆ ಬಂದರೆ ಚಿಕನ್ ಸೂಪ್ ಮತ್ತು ಚಿಕನ್ ದಮ್ ಬಿರಿಯಾನಿ ಆ್ಯಂಡ್ ಜಿಲೇಬಿ ಫಿಶ್ ತವಾ ಮಸಾಲ ಫ್ರೈ ಆ್ಯಂಡ್ ಎಗ್ ಕರಿ ಇದೆ. ಕಂಪ್ಲೀಟ್ ಆಂಬಿಯನ್ಸ್ ಬಂದು ಈ ಥರ ಇದೆ. ಫಸ್ಟ್ ಸೂಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೋ ಹೇಳ್ತಾ ನಂಗೆ ಕೊಡ್ತೀಯ ಚಿನ್ನಿ? ನಂಗೆ ಕೊಡ್ತೀಯಾ? ಅತ್ತೆ ಕೊಡ್ತೇನೆ, ಹೊಡಿತೀನಿ. ಯಾರಿಗೆ ಕೊಡ್ತೀಯಾ? ಅಯ್ಯೋ ಕಲನ್ ಕೊಡ್ತೀಯ? ಓಕೆ ಓಕೆ, ಅಷ್ಟೊಂದೇನು ಚೆನ್ನಾಗಿದೆ ಇದೆ. ನೀವು ಊಟ ಮಾಡಲ್ವಾ ಚಿನ್ನ? ಮಾಡಲ್ವಾ? ಏನಕ್ಕೆ ಮಾಡಲ್ಲ? ಅವ್ರಿಗೆ ಹೇಳೋಣ, ಹೋಟೆಲ್ ಅವ್ರಿಗೆ. ಖಾರ ಆಗಿದೆಯಾ ಹೇಳೋಣ ಅವ್ರಿಗೆ, ಖಾರ ಮಾಡಿದ್ದೀರಾ ಅಂತ. ತಿನ್ಬೇಕಾ? ತಿನ್ಬೇಕಾ ಚಿನ್ನ? ಅದನ್ನು ಸ್ವಲ್ಪ ತಗೋರದ. ಅವರಪ್ಪ ಫೋನಲ್ಲಿ ಬ್ಯುಸಿ. ಫೈನಲಿ ನಮ್ಮದು ಎಲ್ರದ್ದು ಡಿನ್ನರ್ ಆಯಿತು. ನನಗೆ ಅನಿಸಿದ್ದು ಇಲ್ಲಿ ವೆಜ್ಜು ಐಟಮ್ಸ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ನಾನ್ ವೆಜ್ಜು ಏನಷ್ಟು ನನಗೆ ಇಷ್ಟ ಆಗಲಿಲ್ಲ. ಹಾಗೆ ನಮ್ಮ ಫ್ಯಾಮಿಲಿಯವ್ರ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಕೂಡ ಸ್ಪೆಂಡ್ ಮಾಡಿದ್ವಿ. ಏನು ಚಿನ್ನ? ಯಾರ್ದದು? ನಾವೇ ಫಸ್ಟ್ ಹೋಗೋಣ. ಬಾಯ್ ಬಾಯ್. ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.